ಜೊತೆಗೆ ಹಿಂದುತ್ವ ಇದನ್ನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋಂಥ ಒಂದು ವಿಚಾರಧಾರೆ ಅವರು ಇದ್ದಾರೆ. ಈ ನೆಲೆಯಲ್ಲಿ ನಾನು ತೋಳ್ತಾರೆ ಮರಳಿ ಪಾರ್ಟಿಗೆ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ಇವ್ರದ್ದೇನು ಒಂದು ಗುಂಪದ ಅವರು ಸಹಿತ ಈಗ ಅದನ್ನು ವೇಟ್ ಮಾಡ್ತಾಯಿದ್ದಾರೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಮತ್ತು ಮರಳಿ ಪಾರ್ಟಿ ತೊಗೊಳ್ಬೇಕಪ್ಪ ಅವ್ರನ್ನ ಅಂತೇಳಿ ತೊಗೊಳ್ತಾರ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇವರು ಯಾವ ಕಾಲಕ್ಕೂ BJP ಹೈಕಮಾಂಡಕ್ಕೆ ಇವ್ರಿಗೆ ಯಾವುದೇ ರೀತಿ ಒಂದು ಬೆಲೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ನೋಟಿಸ್ ಕೊಟ್ಟಾಗೊಮ್ಮೆ ಏನಾದರೂ ರಗಳಿ ಹಿಡಿಸ್ಕೊಂಡು ಪಾರ್ಟಿಗೆ ಹೊಡೆದು ಬೀಳುವಂಥ ಕೆಲಸಗಳು ಆಗ್ತಾ ಬಂದಿದ್ದಾವೆ. ಆದರೆ ಇವರು ಅದನ್ನು ಒಪ್ಪುವುದಿಲ್ಲ, ಇವತ್ತು ಸಹಿತ ಅದನ್ನು ಒಪ್ಪುವುದಿಲ್ಲ. ಅವರು ವಿಚಾರ ಏನಪ್ಪ ಅಂತಂದ್ರೆ, ಇಲ್ಲ ಯಡಿಯೂರಪ್ಪನವ್ರಿಗೆ ಒಂದು ಬೇಕಾದ ಜನ ಇದ್ದಾರೆ, ಅವ್ರು ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ಬೇಡಾಗಿದ್ದಾರೆ ಅಂತ ಇವರು ಇವತ್ತಿಗೂ ವಾದ ಮಾಡ್ತಾನೆ ನಡೆದಿದ್ದಾರೆ. ವಾದ ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಬಟ್ ವಸ್ತುಸ್ಥಿತಿ ಹೋಗಲು ಬಿಡ್ರಿ, ಏನೂ ಇಲ್ಲ. ಅವ್ರು ಹೇಳಿದ್ದು ಅವ್ರಿಗೆ ಸರಿ ಇರ್ಬೋದು, ಇಲ್ಲ ನಾವೇನು ಅನ್ನೋದಿಲ್ಲ, ಅಂದರೆ ಯಾರೂ ಅನ್ನೋದಿಲ್ಲ, ಅವ್ರ ಅಭಿಪ್ರಾಯದ. ಯಾಕಂದ್ರೆ ಸ್ವಾತಂತ್ರ್ಯ ತಾವು ಮಾತಾಡೋದು, ವಿಚಾರ ಹೇಳೋದಕ್ಕೆ ಮಾಡೋದಕ್ಕೆ ಆ ನೆಲೆಯಲ್ಲಿ ಅಂದಾರ ಅಂತ ಇಟ್ಕೊಂಡಿರ್ತೈತೆ. ಸ್ವತಃ ಇನ್ನೊಮ್ಮೆ ಅವರು ತಮ್ಮ ಅನಾಲಿಸಿಸ್, ತಮ್ಮ ಸರ್ವೆ ಎಷ್ಟು ಸರಿ ಅನ್ನೋದನ್ನು ಮತ್ತೊಮ್ಮೆ ವಿಮರ್ಶೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಬರ್ಬೋದೇನೋ ಅಂತೇಳಿ. ಯಾಕಂದರೆ 30 ಜನರಲ್ಲಿ 20 ಜನ ವಿಜೇಂದ್ರ ಪರ ಮಾತಾಡಿದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇನ್ನು 10 ಜನ ವಿರೋಧದಾರರಲ್ಲೇ, ಒಬ್ಬ ಇದ್ರು ವಿರೋಧ, 4 ಮಂದಿ ಇದ್ರು ವಿರೋಧ. ಅವ್ರು ಇವ್ರ ಪರ ವಿರೋಧಿ ಮಾತಾಡಿರ್ಬೋದು, ಅಥವಾ ವಿ ಸೋಮಣ್ಣನ ಪರ ಮಾತಾಡಿರ್ಬೋದು, ಮತ್ತು ಯಾರ ಪರನೂ ಮಾತಾಡಿರ್ಬೋದು. ಒಟ್ಟಿನಲ್ಲಿ ಯಡಿಯೂರಪ್ಪ ಅವರ ಸಂತತಿ ನಮ್ಮ ವಿಜೇಂದ್ರ ಅದರಲ್ಲಿ ಇರ್ಕೂಡದು, ಅಧ್ಯಕ್ಷಗಿರಿಯಿಂದ ಹೊರಗೆ ಹೋಗಬೇಕು, ಕುಟುಂಬ ರಾಜಕಾರಣ ಬೇಡ ಅನ್ನುವಂಥ ಇವ್ರದ್ದೆಲ್ಲ ಒಂದು ವಾದ. ಅದು ಬೇರೆ ವಿಷಯ. ಇದರಲ್ಲಿ ಯಾರಪ್ಪ ಕುಟುಂಬ ವಾದ ಇಲ್ಲದವ್ರದಾರ ಪ್ರಶ್ನೆ ಮಾಡುವಂಥ ಸಂದರ್ಭಗಳು ಅದಾವೆ. ಅದನ್ನು ಯಡಿಯೂರಪ್ಪನವರು ಮಾಡ್ತಾ ಇರ್ತಾರೆ. ಅವರ ಸಂಬಂಧಿಕರು, ಅವರ ಹಿಂಬಾಲಕರು, ಇಲ್ಲ ಯಾರದಾರಪ್ಪ ಭ್ರಷ್ಟಾಚಾರ ಇದ್ದಾಮ, ಎಲ್ಲರೂ ಭ್ರಷ್ಟಾಚಾರಗಳು ಇದ್ದಾರೆ, ಎಲ್ಲರಲ್ಲೂ ಕುಟುಂಬ ರಾಜಕಾರಣ ಅದ, ಎಲ್ಲರೂ ತಮ್ಮ ಮಕ್ಕಳಪ್ಪ ಒಂದೇನು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಆಶಯ ಇರ್ತದೆ. ಆ ದಿಶೆಯಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ. ಹಾಗೂ